ವ್ಯಾಪಾರಿಗಳಿಗೆ ಟ್ಯಾಕ್ಸ್ ನೋಟಿಸ್ ವಿಚಾರವಾಗಿ ಶಾಕ್ ಅನ್ನ ಕೊಡ್ತು ರಾಜ್ಯ ಸರ್ಕಾರ. ಅದಾದ ನಂತರದಲ್ಲಿ ಅದನ್ನ ಕೇಂದ್ರ ಮೇಲೆ ಹಾಕೋ ಕೆಲಸವೂ ಕೂಡ ಆಗಿದೆ. ಜಿಎಸ್ಟಿ ಟ್ಯಾಕ್ಸ್ ವಿರುದ್ಧ ವರ್ತಕರು ಸಮರ ಸಾರಿದ್ದಾರೆ. ಜುಲೈ 23 ಮತ್ತು 24ರಂದು ಹಾಲು ಸಿಗರೇಟ್ ಮಾರಾಟವನ್ನ ಬಂದ್ ಮಾಡೋ ಮೂಲಕವಾಗಿ ಒಂದಷ್ಟು ಸಮಸ್ಯೆ ಉಂಟಾಗೋದು ನಿಶ್ಚಿತ. ಜುಲೈ 25ನೇ ತಾರೀಕು ಅಂಗಡಿಗಳನ್ನು ಮುಚ್ಚಲು ಕೂಡ ಈಗಾಗಲೇ ಮನವಿಯನ್ನ ಸಂಘಟನೆಗಳು ಮಾಡಿಕೊಂಡಿವೆ. ಬೆಂಗಳೂರಿನ ಮಾಗಡಿ ರೋಡ್ ಭಾಗದಲ್ಲಿ ಕರಪತ್ರವನ್ನ ಹಂಚೋ ಮೂಲಕವಾಗಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. 2021ರಿಂದ ಇಲ್ಲಿಯವರೆಗೂ 4 ವರ್ಷಗಳ ಅವಧಿಯ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಇವರೇನು ನೋಟಿಸ್ ಅನ್ನ ದಿಢೀರ್ ಕಳಿಸಿದ್ರು. ಅದನ್ನ ನಾವು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮಗೆ ಬಂದಿದೆ, ನಾಳೆ ನಿಮಗೆ ಬರುತ್ತೆ, ಅಲರ್ಟ್ ಆಗಿ ಅಂತ ಕರಪತ್ರಗಳನ್ನ ಹಂಚ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕವಾಗಿ ನಮ್ಮ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡಲಾಗ್ತಾ ಇದೆ. ಯಾರಲ್ಲೂ ಕೂಡ ಒತ್ತಾಯ ಮಾಡ್ತಾ ಇಲ್ಲ. ಬದಲಾಗಿ ನಾಳೆ ದಿನ ನಿಮಗೂ ಕೂಡ ಟ್ಯಾಕ್ಸ್ ಬಾಂಬ್ ಬೀಳಬಾರ್ದು ಅಂದ್ರೆ ಎಚ್ಚೆತ್ಕೊಳ್ಳಿ, ನಮ್ಮ ಈ ಹೋರಾಟಕ್ಕೆ ಸಹಕರಿಸಿ. ಈ ಮೂಲಕವಾಗಿ ಸರ್ಕಾರದ ಮೇಲೆ ಪ್ರೆಷರ್ ಬಿಲ್ಡ್ ಮಾಡೋಣ. ಬಂದಿರುವಂತಹ ನೋಟಿಸ್ಗೆ ಸಮರ್ಪಕವಾದಂತಹ ಇತ್ಯರ್ಥ ಆಗುವವರೆಗೂ ನಮ್ಮ ಹೋರಾಟ ಇರಲಿ ಅಂತ ಕರೆ ಕೊಟ್ಟಿದ್ದಾರೆ. ಟ್ಯಾಕ್ಸ್ ನೋಟಿಸ್ ಶಾಕ್ಗೆ ವರ್ತಕರಂತೂ ತತ್ತರಿಸಿ ಹೋಗಿದ್ದಾರೆ. ಕುಟುಂಬ ಸಮೇತ ಸಾಯಬೇಕಾದ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಬೆಂಗಳೂರಿನ ಮಹಿಳಾ ವರ್ತಕಿಯ ಆಕ್ರೋಶದ ನುಡಿಗಳಿವು. ನಾವೇನ್ ಕೋಟಿ ಕೋಟಿ ದುಡಿತಾ ಇದ್ದೀವಾ, ಕೊಳ್ಳೆ ಹೊಡಿತಾ ಇದ್ದೀವಾ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಮೋಸ ಮಾಡಿ ನಾವು ಬದುಕಲ್ಲ, ಲಕ್ಷ ಲಕ್ಷ ಕಟ್ಟಿ ಅಂದ್ರೆ ಎಲ್ಲಿಂದ ತಂದು ಕಟ್ಟೋದು ಅಂತ ಅವರು ಕಿಡಿಕಾರ್ತಾ ಇದ್ದಾರೆ. ನಮ್ಮ ಆದಾಯವೇ ಇಲ್ಲ, ಆದರೆ ಇವರು ನಮಗೆ ನಿಮ್ಮ ಆದಾಯ ಇಷ್ಟು ಅಂತ ಆ ಪಟ್ಟಿಯನ್ನ ಮಾಡಿಕೊಂಡು ನೋಟಿಸನ್ನು ಕೊಟ್ಟು ಬಡ್ಡಿ ಚಕ್ರ ಬಡ್ಡಿ ಸಮೇತವಾಗಿ ಕಟ್ಟಿ ಅಂತ ಅಂದರೆ ಇಷ್ಟು ದಿನ ಎಲ್ಲ ಹೋಗಿದ್ರು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಹಿಳೆ ಎತ್ತಿದ್ದಾರೆ. ಒಂದೇ ಸಲ ಲಕ್ಷಾನುಗಟ್ಟಲೆ ಹಾಕೋದು ತಪ್ಪು. ಬರಲಿ ತಿಂಗಳಿಗೋ ವರ್ಷಕ್ಕೋ ಅಂತ ಇಂತಿಷ್ಟು ಅಂತ ಕಟ್ ಮಾಡ್ಕೊಳ್ಳಿ. ನಾವು ಗೌರ್ಮೆಂಟ್ ಸರಿಯಾಗಿದೆ, ನಾವೇನು ಅನ್ಯಾಯ ಮಾಡ್ತಾ ಇಲ್ಲ, ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ತಪ್ಪು ಮಾಡ್ತಾ ಇಲ್ಲ. ಹೊಟ್ಟೆ ಬಾಡಿಗೆ ಊರು ಬಿಟ್ಟು ಊರು ಬಂದಿದ್ದೀವಿ. ಮಕ್ಕಳನ್ನ ಶಾಲೆ ಸೇರಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಇಲ್ಲೂ ಕರೆಂಟ್ ಬಿಲ್ ನೀರು ಬಿಲ್ ಕಟ್ಕೋಬೇಕು. ಲಕ್ಷಾನುಗಟ್ಟಲೆ ಒಂದೇ ಸಲ ಹಾಕ್ಬಿಟ್ರೆ ಫ್ಯಾಮಿಲಿ ಸಮೇತ ಸಾಯ್ಬೇಕಾಗುತ್ತೆ ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಫ್ಯಾಮಿಲಿ ಸಮೇತ ಸಾಯ್ಬೇಕಾಗತ್ತೆ. ಎಲ್ಲೆಲ್ಲೂ ಯಾರ್ಯಾರು ಏನೇನು ಕೊಳ್ಳೆ ಹೊಡಿತಾರೆ. ಇದು ಹೊಟ್ಟೆ ಪಾಡಿ ದುಡಿಯೋರ್ನ ಇಷ್ಟು ತಪ್ಪಲ್ವ ಮೇಡಮ್? ಅದು ತಪ್ಪು. ಕಟ್ಟಲಿ, ಗೌರ್ಮೆಂಟಿಗೆ ನಾವು ಮೋಸ ಮಾಡಲ್ಲ. ತಿಂಗಳಿಗೋ ವರ್ಷಕ್ಕೋ ಇಂತಿಷ್ಟು ಅಂತ ನಮಗೆ ಬ್ಯಾಂಕಲ್ಲೇ ಕಟ್ ಮಾಡ್ಕೊಳ್ಳಿ, ನೋಟಿಸ್ ಕಳಿಸಿ ಕಟ್ ಮಾಡ್ಕೊಳ್ಳಿ. ಅದು ಸುಮ್ಮನೆ ಮಿನಿಮಮ್. ಈ ಥರ ಲಕ್ಷ ತಪ್ಪು. ತುಂಬ ಜನ ಕ್ಯಾಶ್ ತಗೋತಾ ಇದ್ದಾರೆ, UPI ಎಲ್ಲ ಕ್ಯಾನ್ಸಲ್. ನಾನು ಕಿತ್ತಾಕಿಲ್ಲ, ಯಾಕಂದರೆ ನಮ್ಮದು ಹೊಟ್ಟೆ ಪಾಡಿಗೆ ನಾವು ತಿನ್ನೋಕ್ಕೆ ಈಗ ಅಲ್ಲಿ ಕೂತ್ಕೊ ತಿಂತಾರೆ. ನನ್ನ ಹತ್ರ ಕ್ಯಾಶ್ ಇಲ್ಲ ಮೇಡಮ್ ಅಂತಾರೆ. ನಾನು ತಲೆ ಮೇಲೆ ಹಾಕ್ಕೋಬೇಕು ಹೋಗಿ ಅಂತ. ಅವ್ರ ಹತ್ರ ಕ್ಯಾಶ್ ಇರಲ್ಲ. 5-6 ವರ್ಷದಿಂದ ಇದೇ ವ್ಯವಹಾರ ಮಾಡ್ತಾರೆ. ಹೋಗಿಯಪ್ಪ ಅವ್ರು ಎಲ್ಲಿ ಹೋಗ್ತಾರೆ? 10 ರೂಪಾಯಿ 20 ರೂಪಾಯಿ ತರೋಕೆ ಇಲ್ಲ. ನಮ್ಮದು ಬರೀ 30-50 ರೂಪಾಯಿ ಒಳಗಿನ ವ್ಯಾಪಾರ ಯಾವುದೇ ತಗೊಂಡ್ಲಿ. ಹಾಗಾಗಿ ಸಡನ್ನಾಗಿ ಕಿತ್ತಾಕಿಲ್ಲ. ನೋಟಿಸ್ ಗಿಟೀಸ್ ಬಂದರೆ ಕಟ್ಟೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಸ್ಕೂಲು ಕಾಲೇಜಲ್ಲೂ ಕೊಳ್ಳೆ ಹೊಡಿತವ್ರೆ. ಲಕ್ಷ ಕೊಡಿ, ಟ್ಯೂಷನ್ಗೆ ಲಕ್ಷ ಕೊಡಿ, ಸ್ಕೂಲಿಗೆ ಲಕ್ಷ ಕೊಡಿ, ಮಕ್ಕಳನ್ನ ಓದಿಸೋದ, ಮನೆ ಬಾಡಿಗೆ ಕಟ್ಟೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. 1000, 1000, 500 ಇಂತಿಷ್ಟು ಬಂದಿದೆ ಅಮ್ಮ ಅಂದರೆ ಬೇಕಾದ್ರೆ ಬ್ಯಾಂಕಲ್ಲಿ ಕಟ್ ಮಾಡ್ಕೊಳ್ಳಿ. ಅದು ಬ್ಯಾಂಕಲ್ಲಿ ಇಲ್ಲ, ನಾವು ಹಿಂಗೆ ತರ್ತೀವಿ, ರೇಷನ್ನಿಗೆ ಕೊಡ್ತೀವಿ, ಅದರಲ್ಲಿ ಪ್ರೂಫೇ ಇದೆ. ನಮಗೇನೋ ದಿನ 500 ರೂಪಾಯಿ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ಸಿಕ್ಕರೆ ಉಂಟು, ಸಿಕ್ಕದಿದ್ರೆ ನಮ್ಮ ಹಣೆ ಬರೋಂತ ಕುಡ್ಕೊಂಡು ಹೋಯ್ತಾ